ಭಾರತ ದೇಶದ ಪ್ರಜಾಪ್ರಭುತ್ವದ ಸರ್ವೋಚ್ಚ ದೇವರಾಗಿರುವಂತಹ ಪಾರ್ಲಿಮೆಂಟಿನಲ್ಲಿ ವಿರೋಧ ಪಕ್ಷದ ನಾಯಕರು ಏನ್ ಹೇಳ್ತಾರೆ ಅಂತ ಕೇಳೋದು ಒಂದು ಕುತೂಹಲ. ಅದು ಯಾವ ಪಾರ್ಟಿ ಏನಂತ ಹೇಳಿ ಅಲ್ಲ. ಈ ವಿರೋಧ ಪಕ್ಷ ನಾಯಕರು ಇಡೀ ದೇಶವನ್ನು ಗಮನದಲ್ಲಿಟ್ಕೊಂಡು, ದೇಶದ ಕಾನೂನು ಸುವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ದೇಶವನ್ನು ಮುನ್ನಡೆಸಲಿಕ್ಕೆ ಸರ್ಕಾರಕ್ಕೆ ಏನು ಸಲಹೆ ಕೊಡ್ತಾರೆ ಅನ್ನೋದು ಕೇಳೋದೇ ಒಂದು ಕುತೂಹಲ. ಪ್ರತಿ ಬಿಲ್ಗಳು ಬಂದಾಗ ಎಷ್ಟೇ ಜನ ಮಾತಾಡಿದ್ರು ಕೂಡ, ಮಂತ್ರಿಗಳಿರಲಿ, ಬೇರೆ ಬೇರೆ ಪಾರ್ಟಿಯ ಹಿರಿಯ ಸದಸ್ಯರಿರಲಿ, ವಿಪಕ್ಷದ ನಾಯಕರು ಏನ್ ಮಾತಾಡ್ತಾರೆ ಅಂತ ಕೇಳೋದು ಮಾಧ್ಯಮಗಳಿಗೆ ಮತ್ತು ಭಾರತ ಜನರಿಗೆ ಇರುವಂತ ಕುತೂಹಲ ಇರುತ್ತೆ. ದುರಾದೃಷ್ಟಕ್ಕೆ ಇನ್ನೂ ಕೂಡ ಪ್ರೌಢಿಮೆಯಲ್ಲಿ ರಾಹುಲ್ ಗಾಂಧಿ ಅವರು ಬಳಗಬೇಕಾಗಿದೆ ಅಂತ ಅನ್ಸುತ್ತೆ. ಅವರ ಬಾಯಿಂದ ಬರುವಂತಹ ಶಬ್ದಗಳು, ಅವರ ವರ್ತನೆಗಳು, ಅವರ ನಡವಳಿಕೆಗಳು, ದೇಶ ವಿರೋಧಿ ಶಕ್ತಿಗಳಿಗೆ ಅವರು ಕೊಡುವಂತಹ ಬೆಂಬಲಗಳು, ಸರ್ಕಾರದ ವಿರುದ್ಧ ಅನ್ನುವ ಕಾರಣಕ್ಕೆ ಬಾಂಬ್ ಹಾಕುವವರ ಜೊತೆಯಲ್ಲೂ ಕೂಡ ನೇಯ ಮಾಡಿಕೊಳ್ಳುವವರ ಮನೋಸ್ಥಿತಿ ಅತ್ಯಂತ ನೋವಿನ ಸಂಗತಿ ಇದು. ನನಗನ್ಸುತ್ತೆ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷ ನಾಯಕರ ಉನ್ನತ ಸ್ಥಾನದಲ್ಲಿದ್ದು ಅತ್ಯಂತ ಗೌರವದಿಂದ ಮತ್ತು ಜವಾಬ್ದಾರಿಯಿಂದ ಪ್ರೌಢಮೆಯಿಂದ ನಡೆದುಕೊಳ್ಳಬೇಕು ಅನ್ನೋದು ನನ್ನ ವಿನಂತಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ